7ನೇ ತಾರೀಕು ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ ಸರ್. ಅದಕ್ಕೆ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರ ಕಾಲದಿಂದ ರಾಜ್ಯಕ್ಕೆ ಅನುದಾನ ಎಷ್ಟೆಷ್ಟು ಇದಾಯಿತು ಅನ್ಯಾಯ ಆಯಿತು ಅನ್ನೋದ್ರ ಬಗ್ಗೆ ಕೂಡ ದಾಖಲೆ ಬಿಡುಗಡೆ ಮಾಡ್ತಾರೆ ಸರ್ ಬಿಜೆಪಿ. ಮನಮೋಹನ್ ಸಿಂಗ್ ಆಗಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಹೋಗಿ 10 ವರ್ಷ ಆಯಿತು. ಅವ್ರಿಗೆ ಜ್ಞಾನ ಇರಬೇಕು. ದೇಶಕ್ಕೆ ವಿದ್ಯಾವಂತಿದ್ದವರು ನಡೀತಾ ಇದೆ, ಬುದ್ಧಿವಂತಿದ್ದವರು ಪ್ರಜ್ಞಾವಂತಿಕೆ ಇರಬೇಕು. ಈಗ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದೆ. ನೀವು ಮಾತಾಡ್ತೀರಿ ಡಬಲ್ ಇಂಜಿನ್ ಗೌರ್ಮೆಂಟ್ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡಾಗ ಡಬಲ್ ಇಂಜಿನ್ ಗೌರ್ಮೆಂಟ್ ಏನ್ ತತ್ತು ಅದು ಬಹಳ ಮುಖ್ಯ ಅಲ್ಲ ರೀ. 27 ಜನ MP ಇಟ್ಕೊಂಡು ಬರಗಾಲದ ಒಂದು ಮೀಟಿಂಗ್ ಮಾಡಿಸಿದ್ರು. ಬರಗಾಲದ ಒಂದು ಮೀಟಿಂಗ್ ಮಾಡಿಬಿಟ್ಟು ಹಣ ಬಿಡುಗಡೆ ಮಾಡಿಸಿಲ್ಲ. ಬರಗಾಲಕ್ಕೆ ಏನು ಕೊಡಲಿಲ್ಲ. ಬರಗಾಲಕ್ಕೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರತಿ ರೈತರಿಗೂ ಅವ್ರ ಅಕೌಂಟ್ಗೆ ಬೇರೆ ಬಿಡಿ ಕುಡಿಯೋ ನೀರಿಗೆ ಏನೇನು ಬೇಕೋ ನಾವು ಮಾಡಿದೀವಿ. ಅವ್ರ ಅಕೌಂಟ್ಗೆ 2,000 ರೂಪಾಯಿ ದುಡ್ಡು ಹಾಕಿದ್ವಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ. ಹಂಗೆ ಅವ್ರು ಏನ್ ಬೇಕಾದ್ರು ಈಗ ನಾವು ಅವ್ರಿಗೆ ತಂದ್ಕೊಳಕ್ ಆಗ್ತಾ ಇಲ್ಲ. ಈಗ ನಾವು ಹೊರಟು ಅಂದ್ಬಿಟ್ಟು ಕೇರಳ ಅವ್ರು ಹೊರಟು ಇದೆಲ್ಲ ಆಗ್ತಾ ಇದೆ. ಅದರಿಂದ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅದರಲ್ಲಿ ಏನು ಅನುಮಾನ. ಈಗ ಅವ್ರು ಒಪ್ಕೊಂಡಂಗಾಯ್ತಾನೆ. ಈಗ ನಮ್ಮ ಕಾಲದ್ದು ಈಗ ಕಾಂಗ್ರೆಸ್ ಕಾಲದ್ದು ತೆಗಿತೀವಿ ಅಂತಂದ್ರೆ ನೀವು ಅನ್ಯಾಯ ಮಾಡಿದ್ವಿ ಅಂತ ಸರಿ ಮಾಡ್ಬೇಕಾಯ್ತಲ್ಲ. ಒಪ್ಕೊಂಡಂಗಾಯ್ತಾನೆ. ಈಗ ನಮ್ದು ನಾವೇನೋ ಮಾಡ್ತಾ ಇದೀವಿ ಅಂತ ಆಯ್ತು. ನಮ್ಗೆ ಉತ್ತರ ಕೊಟ್ಟು ನಾವು 50 ಸೀಟ್ ಬಂದಂಗ ಆಯ್ತು. ನಾವು ಸೋತಿದ್ದೀವಿ. 51 ಸೀಟ್ ನಮಗೆ ಬಂತು ಕಾಂಗ್ರೆಸ್. ಈಗ 300 ಸೀಟ್ ಬಂತಲ್ಲ. ಈ ರಾಜ್ಯಕ್ಕೆ ಆಯ್ತಪ್ಪ. ಲಾಸ್ಟ್ ಟೈಮ್ ಬಜೆಟ್ ಬೇರೆ ಏನು ಬೇಡ, ಬೇರೆ ಎಲ್ಲ ಇಲಾಖೆ ನೆಕ್ಸ್ಟ್ ಮಾತಾಡೋಣ. ನಮ್ಮ ನೀರಾವರಿ ಇಲಾಖೆ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ 5,300 ಕೋಟಿ ಕೊಡ್ತೀನಿ ಅಂತ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಈ ನಮ್ಮ ಭದ್ರಾ ಪ್ರಾಜೆಕ್ಟ್ ಹೇಳಿದ್ರೋ ಇಲ್ಲೋ ಬಜೆಟ್ ಅಲ್ಲಿ ಆ ದುಡ್ಡು 1 ರೂಪಾಯಿ ಏನಾದ್ರು ಬಿಡುಗಡೆ ಮಾಡಿದ್ರೋ ಇಲ್ಲೋ. ನಮ್ಮ ರೈಲ್ವೆ ಮೆಟ್ರೋ ವಿಚಾರದಲ್ಲಿ ಏನಾದ್ರು ಮಾಡಿದ್ರ ಏನೋ ಮಾತಾಡ್ತಾರೆ. ಇದನ್ನೇ ಇಲ್ಲ. ನಮ್ಮ ರಾಜ್ಯಕ್ಕೆ ನಮ್ಮ ಧ್ವನಿ ಎತ್ತಲೇಬೇಕು. ನಾನು ಬಿಜೆಪಿ ಎಂಪಿಗಳಿಗೂ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ನಡೆದವ್ರಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಬನ್ನಿ ಅಂತ ಹೇಳ್ತೀನಿ. ರಾಜ್ಯದ ಹಿತ ಕಾಪಾಡ್ತೀನಿ.